ನಮಸ್ತೆ ಸ್ನೇಹಿತರೆ, ಕಿಕ್ಕರ್ ಪ್ಲೇ ಹೇಗೆ ತೆಗೆಯುವುದಂತೇಳಿ ನೋಡುವ. ಇಷ್ಟು ತುಂಬ ಸ್ಲ್ಯಾಕ್ ಇರಬಾರ್ದು. ಸೊ ಬುಷ್ ಕೂಡ ಹಾಕುವ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಹಾಗೂ ಈಗ ಇದರದ್ದು ಪ್ಲೇ ತೆಗೆಯುವುದು ಹೇಗೆ ಅಂತೇಳಿ ನಾವು ನೋಡುವ. ಇಲ್ಲಿ 13 ನಂಬರ್ ಬೋಲ್ಟ್ ಉಂಟು. ಸೊ ಇಲ್ಲಿ ಕೂಡ ಸ್ವಲ್ಪ ಕೆಲವು ಗಾಡಿಯಲ್ಲಿ ಬೇರೆ ರೀತಿ ಹಾಕ್ತಾರೆ, ಇದರಲ್ಲಿ 13 ನಂಬರ್ ಬೋಲ್ಟ್ ಹಾಕಿಟ್ಟಿದ್ದಾರೆ. ಇದಕ್ಕೂ ಕೂಡ ಇಂಪಾರ್ಟೆಂಟ್ ನಮಗೆ ಬಂದುಬಿಟ್ಟು ಮೇಲೆ ಇದರ ಹತ್ರ 13 ನಂಬರ್ ಸ್ಪಾನರ್ ಬೇಕಾಗ್ತದೆ. ಬೋಲ್ಟನ್ನು ಕಂಪ್ಲೀಟಾಗಿ ಲೂಸ್ ಮಾಡಿ ರಿಮೂವ್ ಮಾಡಬೇಕಾಗ್ತದೆ. ಈಗ ಆ ಬೋಲ್ಟನ್ನು ತೆಗೆದು ಬಿಡುವ. ನೀವು ನೋಡ್ಬೋದು, ಈಗ ಇದನ್ನು ತೆಗೆದ್ರೆ ನಮಗೆ ಶಾಫ್ಟ್ ತೆಗಿಲಿಕ್ಕಾಗ್ತದೆ. ಸೊ ಇದು ಪರ್ಫೆಕ್ಟ್ ಉಂಟಾ ಅಂತೇಳಿ ನೋಡಿ, ಡ್ಯಾಮೇಜ್ ಉಂಟಾ ಅಂತೇಳಿ. ಕರೆಕ್ಟ್ ಉಂಟು, ಇದು ಏನು ಡ್ಯಾಮೇಜ್ ಎಲ್ಲ ಬರೋದಿಲ್ಲ ಅಷ್ಟೊಂದು. ಈಗ ಇಲ್ಲಿ 2 ವಾಷರ್ ಉಂಟು. ನಾವು ಇನ್ನೊಂದು ಎಕ್ಸ್ಟ್ರಾ ವಾಷರ್ ಹಾಕಲಿಕ್ಕೆ ಬೀಳ್ಬೋದು, ನೋಡುವ. ಈ ಸೈಡಿಂದ ಕಿಕ್ಕರನ್ನು ಹೊರಗೆ ತೆಗೆಯುವ, ಈಸಿಯಲ್ಲಿ ಬರ್ತದೆ ಆವಾಗ. ಓಕೆ, ನೀವು ನೋಡ್ಬೋದು ಇಲ್ಲಿ 1 ವಾಷರ್ ಉಂಟು. ಟೋಟಲ್ ಇದರಲ್ಲಿ 3 ವಾಷರ್ಸ್ ಇತ್ತು. ಸೊ ಈ ರೀತಿಯಲ್ಲಿ ನಿಮ್ಮ ಹತ್ರ ನ್ಯೂ ಒನ್ ಕೂಡ ಬೈ ಮಾಡ್ಬೋದು ನೀವು. ನಾನು ಓಲ್ಡೇ ಆಗ್ತಾ ಇದ್ದೇನೆ. ಸೊ ಮೊದಲಿಗೆ ಶಾಫ್ಟ್ ಕ್ಲೀನ್ ಮಾಡಿ ಆಯಿಲ್ ಅಪ್ಲೈ ಮಾಡಿ ಎಲ್ಲ ಈ ಸೈಡಿಗೆ 1 ವಾಷರ್ ಹಾಕ್ತಾ ಇದ್ದೇನೆ. ಸಿಂಗಲ್ ವಾಷರ್ ಸಾಕು. ಇನ್ಸೈಡ್ ಈ ಸೈಡಿಗೆ ಸಾಕು ಸಿಂಗಲ್ ವಾಷರ್. ನೀವು ನೋಡ್ಬೋದು ಇಲ್ಲಿ ಈಗ ನಾವು ನಮಗೆ ಎಷ್ಟು ಬೇಕು, ಸೊ ಲೆವೆಲ್ ಬರಲಿಕ್ಕೆ, ಟೈಟ್ ಆಗಲಿಕ್ಕೆ, ಸೊ ಅಷ್ಟು ಹಾಕಿದರೆ ಆಯಿತು. ನಾನು ಓಲ್ಡ್ ಒನ್ನೇ ಹಾಕ್ತಿದ್ದೇನೆ, ನೀವು ನ್ಯೂ ಒನ್ ಹಾಕ್ಬೋದು ವಾಷರ್. ನೋಡ್ಬೋದು 2, ಈಗ ಇನ್ನೊಂದು ಹಾಕ್ಬೋದು. ಸೊ ಟೋಟಲ್ 3 ವಾಷರ್ಸ್ ನಾನು ಹಾಕಿದ್ದೆ. ಯಾಕಂತ ಹೇಳಿದ್ರೆ ನನಗೆ ಪ್ಲೇ ತೆಗಿಬೇಕು ಅದನ್ನು. ಸೊ ಕಂಪ್ಲೀಟ್ ಪ್ಲೇ ಇದ್ದರೆ ಅದು ಆಗೋದಿಲ್ಲ. 3 ವಾಷರ್ ಪರ್ಫೆಕ್ಟ್ ಆಯಿತು. ಸೊ ಈಗೇನು ರಿಟರ್ನ್ ಅದರಲ್ಲಿ 13 ನಂಬರ್ ಬೋಲ್ಟ್ ಹಾಕಿ ಫುಲ್ಲಿ ಟೈಟ್ ಮಾಡಿ ಪರ್ಫೆಕ್ಟಾಗಿ ಉಂಟಾ ಅಂತೇಳಿ ನೋಡಿ ಈಸಿಯಾಗಿ ಟೈಟ್ ಮಾಡ್ಬೋದು. ಸೇಮ್ 13 ನಂಬರ್ ಸ್ಪಾನರಲ್ಲೇ. ಸೊ ನಾನು ಟೈಟ್ ಮಾಡಿ ಆಯಿತು. ಅದು ಸ್ವಲ್ಪ ವಿಡಿಯೋ ಕಟ್ ಆಗಿದೆ, ಸಾರಿ. ಈಗ ನೋಡಿದರೆ ನೀವು ಪ್ಲೇ ಇಲ್ಲ, ಪರ್ಫೆಕ್ಟ್ ಆಗಿದೆ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಅಟ್ ಲೀಸ್ಟ್ ಯುವರ್ 3 ಫ್ರೆಂಡ್ಸ್.